ಕನ್ನಡದ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದಾದ ತಪ್ಪಿದವನಿಗೆ ಒಪ್ಪು ಇಲ್ಲ ಎಂಬ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ತಪ್ಪಿದವನಿಗೆ ಒಪ್ಪು ಇಲ್ಲ, ಗಾದೆ ವಿಸ್ತರಣೆ. ಅರ್ಥ, ಮೀನಿಂಗ್. ಈ ಗಾದೆಯ ಸರಳ ಅರ್ಥವೇನೆಂದರೆ, ತಪ್ಪು ಮಾಡಿದವನಿಗೆ ಯಾವುದೇ ಸರಿಯಾದ ಅಥವಾ ನ್ಯಾಯಯುತವಾದ ಸ್ಥಾನ ಇರುವುದಿಲ್ಲ ಅಥವಾ ತಪ್ಪು ಮಾಡಿದ ನಂತರ ಸಮರ್ಥನೆಗೆ ಅವಕಾಶವಿರುವುದಿಲ್ಲ. ತಪ್ಪಿದವನು ತಪ್ಪು ಮಾಡಿದ ವ್ಯಕ್ತಿ ನಿಯಮ ಅಥವಾ ನೈತಿಕತೆಯ ದಾರಿಯಿಂದ ವಿಚಲಿತನಾದವನು. ಒಪ್ಪು, ಸರಿ, ನ್ಯಾಯ, ಸಮರ್ಥನೆ, ಮಾನ್ಯತೆ ಅಥವಾ ಸ್ವೀಕಾರಾರ್ಹತೆ, ಎಕ್ಸೆಪ್ಟೆನ್ಸ್, ಅಪ್ರೂವಲ್, ಜಸ್ಟಿಫಿಕೇಷನ್. ಇಲ್ಲ, ಇರುವುದಿಲ್ಲ. ಇದರ ಭಾವಾರ್ಥ, ಯಾವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡುತ್ತಾನೋ ಆಗ ಆತನಿಗೆ ಸಮಾಜದಲ್ಲಿ, ಕಾನೂನಿನ ಮುಂದೆ ಅಥವಾ ನೈತಿಕತೆಯ ನೆಲೆಯಲ್ಲಿ ಯಾವುದೇ ಸಮರ್ಥನೆಯಾಗಲಿ, ನ್ಯಾಯವಾಗಲಿ, ಮಾನ್ಯತೆಯಾಗಲಿ ಸಿಗುವುದಿಲ್ಲ. ಭಾವಾರ್ಥ ಮತ್ತು ವಿವರಣೆ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ಗಾದೆಮಾತು ಮನುಷ್ಯನ ಜೀವನದಲ್ಲಿ ನೈತಿಕತೆ, ಮೊರಾಲಿಟಿ, ಪ್ರಾಮಾಣಿಕತೆ, ಹಾನೆಸ್ಟಿ ಮತ್ತು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇದನ್ನು ಈ ಕೆಳಗಿನ ಅಂಶಗಳ ಮೂಲಕ ವಿವರಿಸಬಹುದು. 1. ಕ್ಷಮೆಗೆ ಅವಕಾಶವಿಲ್ಲ. ಯಾವುದೇ ಒಂದು ಕಾರ್ಯವನ್ನು ಮಾಡುವ ಮೊದಲು 100 ಬಾರಿ ಯೋಚಿಸಬೇಕು. ಒಮ್ಮೆ ತಪ್ಪು ಮಾಡಿ ಅದು ಬೇರೆಯವರಿಗೆ ಹಾನಿಯುಂಟು ಮಾಡಿದರೆ, ನಾನು ತಿಳಿಯದೆ ಮಾಡಿದೆ ಅಥವಾ ಇದು ಅನಿವಾರ್ಯವಾಗಿತ್ತು ಎಂದು ಸಮರ್ಥನೆ ಹೇಳುವುದು ವ್ಯರ್ಥ, ಏಕೆಂದರೆ ಆ ತಪ್ಪಿನಿಂದಾದ ಹಾನಿಯನ್ನು ಒಪ್ಪಿನಿಂದ ಸರಿಪಡಿಸಲು ಆಗುವುದಿಲ್ಲ. 2. ನಂಬಿಕೆಯ ನಷ್ಟ. ಒಂದು ಸಣ್ಣ ತಪ್ಪಿನಿಂದಲೂ ಜನರು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆ, ಟ್ರಸ್ಟ್ ಮತ್ತು ವಿಶ್ವಾಸವು ಸಂಪೂರ್ಣವಾಗಿ ನಾಶವಾಗಬಹುದು. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಬಹಳ ಕಷ್ಟ. ತಪ್ಪು ಮಾಡಿದ ವ್ಯಕ್ತಿಗೆ ನಂತರ ಆತನ ಮಾತಿಗೆ, ಕ್ರಿಯೆಗೆ ಅಥವಾ ಭರವಸೆಗೆ ಸಮಾಜದಲ್ಲಿ ಯಾವುದೇ ಬೆಲೆ, ಒಪ್ಪು ಇರುವುದಿಲ್ಲ. 3. ನೈತಿಕ ಜವಾಬ್ದಾರಿ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ನಡತೆ ಮತ್ತು ನಿರ್ಧಾರಗಳ ಬಗ್ಗೆ ಜವಾಬ್ದಾರಿಯನ್ನು ಹೊರಬೇಕು. ತಪ್ಪು ಮಾಡಿದ್ದು ಸಾಬೀತಾದರೆ ಆ ವ್ಯಕ್ತಿಗೆ ಮಾನ್ಯತೆ, ಒಪ್ಪು ನೀಡುವುದು ಎಂದರೆ ತಪ್ಪನ್ನು ಸಮರ್ಥಿಸಿದಂತೆ ಆಗುತ್ತದೆ. ಹಾಗಾಗಿ ಸಮಾಜವು ತಪ್ಪನ್ನು ಒಪ್ಪುವುದಿಲ್ಲ ಮತ್ತು ತಪ್ಪಿತಸ್ಥರನ್ನು ಮಾನ್ಯ ಮಾಡುವುದಿಲ್ಲ. 4. ದೂರಗಾಮಿ ಪರಿಣಾಮ. ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಒಂದು ಸುಳ್ಳು 1000 ಸುಳ್ಳಿಗೆ ತಳಪಾಯ ಎಂಬಂತೆ ಒಂದು ತಪ್ಪು ಮುಂದೆ ಅನೇಕ ತಪ್ಪುಗಳಿಗೆ ಕಾರಣವಾಗಬಹುದು. ಒಬ್ಬ ಮನುಷ್ಯನ ಚಾರಿತ್ರ್ಯವನ್ನು ಆತನ ಪ್ರಾಮಾಣಿಕತೆಯ ಆಧಾರದ ಮೇಲೆ ಅಳೆಯಲಾಗುತ್ತದೆ. ಒಮ್ಮೆ ಆ ಚಾರಿತ್ರ್ಯಕ್ಕೆ ಧಕ್ಕೆಯಾದರೆ ಆತ ಮಾಡಿದ ಒಳ್ಳೆಯ ಕೆಲಸಗಳು ಸಹ ಮರೆಯಾಗಿ ಹೋಗಿ ಆತನ ತಪ್ಪುಗಳು ಮಾತ್ರ ಜನರ ಮನಸ್ಸಿನಲ್ಲಿ ಉಳಿಯುತ್ತವೆ. ಆದ್ದರಿಂದ ತಪ್ಪಿದವನಿಗೆ ಸುಲಭವಾಗಿ ಸಮಾಜದಲ್ಲಿ ಒಪ್ಪು ಸಿಗುವುದಿಲ್ಲ. ಸಾರಾಂಶ, ಕನ್ಕ್ಲೂಷನ್. ತಪ್ಪಿದವನಿಗೆ ಒಪ್ಪು ಇಲ್ಲ ಎಂಬ ಈ ಗಾದೆಮಾತು ಕೇವಲ ಎಚ್ಚರಿಕೆಯಲ್ಲ, ಇದು ನಮ್ಮ ಜೀವನಕ್ಕೆ ಒಂದು ದಾರಿದೀಪ. ಇದು ವ್ಯಕ್ತಿಯು ಸದಾಕಾಲ ಸರಿದಾರಿಯಲ್ಲಿ, ಪ್ರಾಮಾಣಿಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬದುಕಬೇಕು ಎಂದು ಹೇಳುತ್ತದೆ. ಏಕೆಂದರೆ ಒಮ್ಮೆ ದಾರಿ ತಪ್ಪಿದರೆ ಆ ತಪ್ಪನ್ನು ಸರಿಪಡಿಸಲು ಯಾವ ಸಮರ್ಥನೆಯೂ ಕೆಲಸ ಮಾಡುವುದಿಲ್ಲ ಮತ್ತು ಸಮಾಜದಲ್ಲಿ ಆತನ ಸ್ಥಾನ, ಒಪ್ಪುವು ನಷ್ಟವಾಗುತ್ತದೆ.